ಸಿಲಿಕಾನ್ ಸಿಟಿ ಬೆಂಗಳೂರಲ್ಲಿ ಮತ್ತೆ ಜೆಸಿಬಿ ಗರ್ಜನೆ ಶುರುವಾಗುತ್ತಾ ಇನ್ನು ಒತ್ತುವರಿ ತೆರವಿಗೆ ಮುಹೂರ್ತ ಕೂಡ ಫಿಕ್ಸ್ ಮಾಡುತ್ತಾ ಪಾಲಿಕೆ. ನೋಡ್ತಾ ಹೋಗೋದಾದ್ರೆ ಸಿಲಿಕಾನ್ ಸಿಟಿಯಲ್ಲಿ ಮತ್ತೆ ಜೆಸಿಬಿಯ ಅಬ್ಬರ ಶುರುವಾಗುತ್ತಾ ಒತ್ತುವರಿ ತೆರವಿಗೆ ಪಾಲಿಕೆ ಮುಹೂರ್ತ ಫಿಕ್ಸ್ ಮಾಡಲಿದೆಯಾ? ಬ್ರ್ಯಾಂಡ್ ಬೆಂಗಳೂರು ಹೆಸರಲ್ಲಿ ರಾಜಕಾಲುವೆಗಳ ಒತ್ತುವರಿ ನಡೀತಾ ಇದೆ. ಈಗಾಗಲೇ ರಾಜಕಾಲುವೆ ಒತ್ತುವರಿ ಮಾಡಿದಂತಹ ಕಟ್ಟಡ ಮಾಲೀಕರಿಗೆ ಬಿಗ್ ಶಾಕ್ ಅನ್ನ ನೀಡ್ತಾ ಇದೆ ಪಾಲಿಕೆ. ಒತ್ತುವರಿ ಮಾಡಿ ಮನೆ ನಿರ್ಮಾಣ ಮಾಡಿದವರಿಗೆ ಪಾಲಿಕೆಯಿಂದ ಶಾಕ್ ಎದುರಾಗಿರುವಂತದ್ದು. ಒತ್ತುವರಿ ಮಾಡಿ ಮನೆ ನಿರ್ಮಾಣ ಮಾಡಿದವರಿಗೆ ಪಾಲಿಕೆಯಿಂದ ಬಿಗ್ ಶಾಕ್ ಎದುರಾಗಿರುವಂತದ್ದು. ಈಗಾಗಲೇ ಒತ್ತುವರಿ ತೆರವಿಗೆ ಮುಹೂರ್ತ ಕೂಡ ಫಿಕ್ಸ್ ಆಗಿದೆ. ಬ್ರ್ಯಾಂಡ್ ಬೆಂಗಳೂರು ಹೆಸರಲ್ಲಿ ರಾಜಕಾಲುವೆಗಳ ಒತ್ತುವರಿ ನಡೀತಾ ಇದೆ. ಸಿಲಿಕಾನ್ ಸಿಟಿ ಬೆಂಗಳೂರು ಈಗಾಗಲೇ ಬ್ರ್ಯಾಂಡ್ ಬೆಂಗಳೂರು ಆಗುವತ್ತ ಹೆಜ್ಜೆಯನ್ನ ಹಾಕ್ತಾ ಇರುವಂತದ್ದು. ಇಂತಹ ಸಂದರ್ಭದಲ್ಲಿ ನಮಗೆ ಮೊದಲು ಬರೋದು ರಾಜಕಾಲುವೆಯನ್ನ ಒತ್ತುವರಿ ಮಾಡಿಕೊಂಡು ಬಿಲ್ಡಿಂಗ್ ನಿರ್ಮಾಣ ಮಾಡಿರಬಹುದು, ಅಥವಾ ಮಾಲ್ಗಳನ್ನ ನಿರ್ಮಾಣ ಮಾಡಿರಬಹುದು, ಅಥವಾ ಮನೆಗಳನ್ನ ನಿರ್ಮಾಣ ಮಾಡಿರಬಹುದು, ಅಪಾರ್ಟ್ಮೆಂಟ್ಗಳನ್ನ ನಿರ್ಮಾಣ ಮಾಡಿರಬಹುದು. ಇಂಥವರಿಗೆಲ್ಲ ಕೂಡ ಇದೀಗ ಪಾಲಿಕೆ ಒಂದು ಮುಹೂರ್ತವನ್ನ ಫಿಕ್ಸ್ ಮಾಡಿದೆ. ಆ ಒಂದು ಮುಹೂರ್ತ ಏನು ಅಂತಂದ್ರೆ, ರಾಜಕಾಲುವೆಗಳನ್ನ ಯಾರೆಲ್ಲ ಒತ್ತುವರಿ ಮಾಡ್ಕೊಂಡಿದ್ದಾರೆ ಅವರಿಗೆಲ್ಲ ಶಾಕ್ ಎದುರಾಗಿರುವಂತದ್ದು. ಮತ್ತೆ ಆ ಒಂದು ಕಟ್ಟಡದ ಮಾಲೀಕರಿಗೆ ನೋಟಿಸ್ ನೀಡೋಕೆ ಮುಂದಾಗಿರುವಂತದ್ದು. ಒತ್ತುವರಿ ಮಾಡಿ ಯಾರೆಲ್ಲ ಮನೆಯನ್ನ ನಿರ್ಮಾಣ ಮಾಡಿದ್ದಾರೆ. ಇನ್ನು 2007ರ ನಂತರ ಕಟ್ಟಿದಂತಹ ಕಟ್ಟಡಗಳ ತೆರವಿಗೆ ಬಿಬಿಎಂಪಿ ಸಿದ್ಧತೆಯನ್ನ ಕೂಡ ನಡೆಸ್ತಾ ಇದೆ. ಬಫರ್ ಝೋನ್ ನಲ್ಲಿ ನಿರ್ಮಾಣ ಮಾಡಿರುವಂತಹ ಕಟ್ಟಡಗಳಿಗೆ ಈಗಾಗಲೇ ನೋಟಿಸ್ ಅನ್ನ ಕೂಡ ನೀಡಿದೆ. ಒತ್ತುವರಿ ಮಾಡಿ ನಿರ್ಮಿಸಿದಂತಹ ಮನೆಗಳ ಸರ್ವೆ ಮಾಡಿದೆ ಈಗಾಗಲೇ ಬಿಬಿಎಂಪಿ. ರಾಜಕಾಲುವೆ ಅಕ್ಕಪಕ್ಕ 300 ಕಿಲೋಮೀಟರ್ ರಸ್ತೆ ನಿರ್ಮಾಣಕ್ಕೆ ಪ್ಲಾನ್ ಅನ್ನ ಕೂಡ ಮಾಡ್ತಾ ಇದೆ ಪಾಲಿಕೆ. ಕೊಳಚೆ ನೀರು ರಸ್ತೆಗೆ ಬರದಂತೆ ರಸ್ತೆ ನಿರ್ಮಾಣಕ್ಕೆ ಸಿದ್ಧತೆಯನ್ನ ಕೂಡ ಮಾಡಿಕೊಳ್ಳಲಾಗಿದೆ. ಹೊಸ ರಸ್ತೆಯ ಹೆಸರಲ್ಲಿ ಮತ್ತೆ ಬಡವರ ಮನೆಯನ್ನ ಕೆಡವುತ್ತಾ ಪಾಲಿಕೆ. ಈಗಾಗಲೇ 2024, ಆದ್ರೆ 2024 ಮುಗಿಯುವಂತಹ ಹಂತದಲ್ಲೂ ಕೂಡ ಇದ್ದೀವಿ. 2007ರ ಈಚೆಗೆ ಯಾರೆಲ್ಲ ರಾಜಕಾಲುವೆಯನ್ನ ಒತ್ತುವರಿ ಮಾಡಿ ಮನೆಯನ್ನ ಕಟ್ಕೊಂಡಿದ್ದಾರೆ ಅವರಿಗೆಲ್ಲರಿಗೂ ಕೂಡ ಈಗಾಗಲೇ ನೋಟಿಸ್ ಅನ್ನ ನೀಡಿದೆ ಬಿಬಿಎಂಪಿ. ಒತ್ತುವರಿ ಮಾಡಿ ಮನೆಗಳ ಸರ್ವೆಯನ್ನ ಕೂಡ ಮಾಡಿದೆ. ಮನೆಗಳನ್ನ ಸರ್ವೆ ಮಾಡಿ ಯಾರೆಲ್ಲ ಒತ್ತುವರಿ ಮಾಡಿದ್ದಾರೆ ಅವರಿಗೆ ಒಂದು ನೋಟಿಸ್ ಅನ್ನ ಕೂಡ ನೀಡಿರುವಂತದ್ದು. ಒಳ್ಳೆ ಪ್ರಶ್ನೆ ಕೇಳಿದ ಸಾರ್ವಜನಿಕರಿಗೋಸ್ಕರ ನಾನು ತಮಗೆ 300 ಕಿಲೋಮೀಟರ್ ಯಾವ್ದು ಮಾಡ್ತಾ ಇದ್ದೀವಿ ಅದನ್ನು ನಾವು ವೆಬ್ಸೈಟ್ ಮೇಲೆ ಹಾಕ್ತೀವಿ. ಅದ್ರ ಪ್ರಕಾರವಾಗಿ ನನ್ನ ಒಂದು ನಾನು ನೋಡಿರೋ ಹಾಗೆ ಅಂದರೆ ನಾನಿನ್ನು ಪ್ರಿಲಿಮಿನರಿ ಮ್ಯಾಪ್ಸು ಎಲ್ಲ ನೋಡಿದ್ದೀನಿ, ಮಾಡಿಸಿದ್ದೀನಿ. ಅದರಿಂದಾಗಿ 300 ಕಿಲೋಮೀಟರು ನಾವು ಔಟ್ಸ್ಕರ್ಟ್ಸಲ್ಲಿ ಮಾತ್ರ ಮಾಡ್ತಾ ಇರೋವಂಥದ್ದು. ಮನೆಗಳು ಅಂದರೆ ಕೆಲವೇ ಮನೆಗಳಿಗೆ ಅಫೆಕ್ಟ್ ಆಗ್ಬೋದು, ಆ ಅಫೆಕ್ಟ್ ಆಗಲ್ಲ ಅಂತ ಅಲ್ಲ. ಆದರೆ ಜಾಸ್ತಿ ದೊಡ್ಡ ಮನೆಗಳಲ್ಲ. ಯಾರು ಅನ್ಆಥರೈಸ್ಡ್ ಆಗಿ ಇವತ್ತು ಹೊರ ವಲಯಗಳಲ್ಲಿ ಅನ್ಆಥರೈಸ್ಡ್ ಆಗಿ ಬಿಲ್ಡಿಂಗ್ ಕಟ್ಟಿದ್ದಾರೆ 2007ನೇ ಇಸ್ವಿ ಆದಮೇಲೆ ನಾವು ಅದನ್ನೆಲ್ಲ ಗೂಗಲ್ ಮ್ಯಾಪು ಎಲ್ಲನೂ ಚೆಕ್ ಮಾಡ್ತೀವಿ. ಗೂಗಲ್ ಮ್ಯಾಪೆಲ್ಲ ಚೆಕ್ ಮಾಡಿ ಅವ್ರಿಗೆ ಗೊತ್ತಿದ್ದು ಮಾಡಿರ್ತಾರೆ ಕೆಲವು ಜನ. ಇದು ಗೊತ್ತಿಲ್ಲದೆ ಮಾಡಿರೋವಂಥದ್ದನ್ನಲ್ಲ. ಕ್ಲಿಯರಾಗಿ 2006-07ರಲ್ಲಿ ನಮ್ಮ RMP 2015 ಅಂತ ಏನಿದೆ ಅದು ನಾವು ಪಬ್ಲಿಷ್ ಮಾಡಿದ್ದೀವಿ. ಸಾರ್ವಜನಿಕರಿಗೆಲ್ಲ ಗೊತ್ತಿದ್ದು ಏನೂ ಮಾಡಲ್ಲ, ಏನೂ ಆಗಲ್ಲ, ನಾವು ಮಾಡ್ಬೋದು ಅನ್ನೋ ಒಂದು ದಿಟ್ಟತನದಿಂದ ಮಾಡಿರ್ತಾರೆ. ಅಂಥವ್ರಿಗೆ ತೊಂದರೆ ಆಗುತ್ತೆ. ಆದರೆ ಅವರು ಗೊತ್ತಿಲ್ಲದೆ ಮಾಡಿದ್ದೀವಿ ಅನ್ನೋದು ಇವತ್ತಿನ ಒಂದು ಅಲ್ಲ. ಅಥವಾ ಒಳ್ಳೆ ಪ್ರಶ್ನೆ ಕೇಳಿದ ಸಾರ್ವಜನಿಕರಿಗೋಸ್ಕರ ನಾನು ತಮಗೆ 300 ಕಿಲೋಮೀಟರ್ ಯಾವ್ದು ಮಾಡ್ತಾ ಇದ್ದೀವಿ ಅದನ್ನು ನಾವು ವೆಬ್ಸೈಟ್ ಮೇಲೆ ಹಾಕ್ತೀವಿ. ಅದ್ರ ಪ್ರಕಾರ ಒತ್ತುವರಿ ಮಾಡಿ ನಿರ್ಮಾಣ ಮಾಡಿದಂತಹ ಮನೆಗಳಿಗೆ ಈಗಾಗಲೇ ಬಿಬಿಎಂಪಿಯಿಂದ ನೋಟಿಸ್ ಇಶ್ಯೂ ಆಗಿದೆ. ರಾಜಕಾಲುವೆ ಅಕ್ಕಪಕ್ಕ 300 ಕಿಲೋಮೀಟರ್ ರಸ್ತೆ ನಿರ್ಮಾಣಕ್ಕೆ ಈಗಾಗಲೇ ಬಿಬಿಎಂಪಿ ಪ್ಲಾನ್ ಅನ್ನ ಮಾಡ್ಕೊಂಡಿರುವಂಥದ್ದು. ಯಾಕಂದ್ರೆ ನಮ್ಮ ಬೆಂಗಳೂರಲ್ಲಿ ಹೇಗಾಗಿದೆ, ಮಳೆಗಾಲ ಬಂದರೂ ಕೂಡ
ಏನೆಲ್ಲ ಅವಾಂತರಗಳಾಗ್ತಾ ಇದೆ ನಾವೆಲ್ಲರೂ ಕೂಡ ನೋಡ್ತಾ ಇರುವಂಥದ್ದು. ಹೀಗಾಗಿ ಕೆಲವೊಂದಷ್ಟು ನಿರ್ಧಾರಗಳನ್ನು ಮಾಡಿರೋದು ಖಂಡಿತವಾಗ್ಲೂ ಕೂಡ ಒಳ್ಳೆಯದೇ. ಆದರೆ ಈ ಒಂದು ಮನೆಯ ಅಂದರೆ ಒತ್ತುವರಿ ಮಾಡಿರುವಂತಹ ಜಾಗಗಳಿಗೆ ಬಡವರ ಮನೆಗಳಿಗೆ ಏನಾದರೂ ನಿರ್ಮಾಣ ಮಾಡಿದ್ರು ಅಂತಂದರೆ ಬಡವರಿಗೆ ಬೇರೆ ಏನಾದರೂ ಅಗತ್ಯತೆಗಳನ್ನು ಅವರಿಗೆ ಏನು ಸೌಲಭ್ಯ ಬೇಕೋ ಅದನ್ನು ಕೂಡ ನೀಡಬೇಕಾಗತ್ತೆ. ಆದರೆ ಇಲ್ಲಿ ಅವರ ಬಗ್ಗೆ ಯೋಚನೆ ಮಾಡ್ದೇ ಸರ್ವೆಯನ್ನು ಮಾಡಿದೆ. ಇನ್ನು ಸರ್ವೆಯನ್ನು ಮಾಡಿ ನೋಟಿಸ್ ಕೂಡ ಇಶ್ಯೂ ಮಾಡಿರುವಂಥದ್ದು. ರಾಷ್ಟ್ರೀಯ ಹಸಿರು ನ್ಯಾಯಾಲಯದ ಆದೇಶದಿಂದ ತೆರವಿಗೆ ಮುಂದಾಗಿದೆ ಪಾಲಿಕೆ. ಈಗಾಗಲೇ ರಾಜಕಾಲುವೆ ಅಕ್ಕಪಕ್ಕ ಏನೆಲ್ಲ ಇದೆ ಅಂದರೆ 300 ಕಿಲೋಮೀಟರ್ ರಸ್ತೆಯನ್ನು ನಿರ್ಮಾಣ ಮಾಡೋಕ್ಕೆ ಈಗಾಗಲೇ ಸಕಲ ಸಿದ್ಧತೆಯನ್ನು ಕೂಡ ನಡೆಸ್ತಾ ಇರುವಂಥದ್ದು. ಕೊಳಚೆ ನೀರಿನಿಂದ ಏನೆಲ್ಲ ಪ್ರಾಬ್ಲಮ್ಸ್ ಆಗ್ತಾ ಇದೆ ಸಿಲಿಕಾನ್ ಸಿಟಿ ಬೆಂಗಳೂರಿಗರಿಗೆ ಮಾತ್ರ ಗೊತ್ತಿರುವಂಥದ್ದು. ಇನ್ನು 2007 ನಂತರ ಕಟ್ಟಿದಂತಹ ಕಟ್ಟಡಗಳಿಗೆ ಈಗಾಗಲೇ ನೋಟಿಸ್ ಜಾರಿ ಮಾಡಿರುವಂಥದ್ದು. ಬಫರ್ ಝೋನ್ನಲ್ಲಿ ನಿರ್ಮಾಣ ಮಾಡಿರುವಂತಹ ಕಟ್ಟಡಗಳಿಗೆ ಈಗಾಗಲೇ ನೋಟಿಸ್ ಜಾರಿ ಮಾಡಲಾಗಿದೆ. ಒತ್ತುವರಿ ಮಾಡಿ ನಿರ್ಮಾಣ ಮಾಡಿದಂತಹ ಮನೆಗಳ ಸರ್ವೆಯನ್ನು ಮಾಡಿದೆ. ಮುಂದೆ ಈ ಕುರಿತಂತೆ ಕ್ರಮವನ್ನು ಕೂಡ ಬಿಬಿಎಂಪಿ ಕೈಗೊಳ್ತಾ ಇರುವಂಥದ್ದು. ಮತ್ತೆ ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಬ್ರ್ಯಾಂಡ್ ಬೆಂಗಳೂರಿನ ಕನಸನ್ನ ನನಸಾಗಿಸುವಂತಹ ನಿಟ್ಟಿನಲ್ಲಿ ಜೆಸಿಬಿ ಅಬ್ಬರ ಮುಂದುವರಿತಾ ಇರುವಂಥದ್ದು. ಪಾಲಿಕೆ ಒಂದೆಜ್ಜೆ ಮುಂದೆನೆ ಹೋಗಿ ನಿರ್ಧಾರವನ್ನ ಕೂಡ ತೆಗೆದುಕೊಂಡಿರುವಂಥದ್ದು.